ನೇಚರ್ ಗಾಡೆಸ್ ಇಸ್ ಗ್ರೇಟ್. ಭಯ ಆಗ್ತಿದೆ ನನಗೆ, ಅಷ್ಟೊಂದು ನೀರು ಇದೆಯೇನೋ ಇದರಲ್ಲಿ. ಹೋಗ್ರು ಎಷ್ಟು ತೊಡೆವಾಂಸ ಹಿಂಗೆ ಬಂದ್ಬಿಡುತ್ತೆ. ಚಿರತೆಗಳಿದೆ ಅಂತ ಹೇಳಿದ್ಮೇಲೆ ಒಂಚೂರು ಮೀಟ್ರ್ ಹಾಕ್ತರು. ಇನ್ನು ನಮ್ಮ ಬೆಟ್ಟಕ್ಕೆ ಹೋಗಿಲ್ವಲ್ಲ ಗುರು. ಏಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸ್ಯಾಟರ್ಡೇ ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಹೊರಟಿರೋ ಜಾಗ ಬಂದು ಹೋಟೆಲ್ ನಾನಿ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ, ಸಖತ್ತಾಗಿದೆ ಫುಡ್ಡು. ನಾನು ಎಲ್ಲೂ ತಿಂದೇ ಇಲ್ಲ ಆ ಥರ ಒಂದು ಮಸಾಲೆ ದೋಸೆ. ಸೊ ಅಲ್ಲಿಗೆ ಇವತ್ತು ಮತ್ತೆ ಪುನಃ ನಾನು, ನಮ್ಮ ರಾಕಿ ಆಮೇಲೆ ಸುಧೀರ್ ಅವರು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. 1 hour ಜರ್ನಿ ಅಷ್ಟೇ. ಬಟ್ ನಾವು ಸ್ವಲ್ಪ ಕಸ್ಟಮ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಜಾಗ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ. ಇವಾಗ ಸಣ್ಣ ಲೈಟಾಗಿ ಡ್ರಿಝಲ್ ಆಗ್ತಾ ಇದೆ, ಒಳ್ಳೆ ಮಜಾ ಇರುತ್ತೆ. ದೇವ್ರೆ, ಚಳಿ 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 ಚಳಿ. ಇಲ್ಲಿ ಬಂದರೆ ಫುಲ್ ಕೋಲ್ಡ್ ವೆದರ್ ಗುರು, ಹೆವಿ ಕೋಲ್ಡ್ ವೆದರ್ ಇಲ್ಲಿ. ಈ ಜಾಗ ಮಾತ್ರ ಯಪ್ಪ, ಅಂತ ಕಲರ್ ಇಲ್ಲಿ, ಫ್ಲವರ್ಸ್. ಮಸಾಲೆ ದೋಸೆ ತಿನ್ನೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ಬೇಕು ನೋಡಿ. ಓ ಮೈ ಗಾಡ್. ಟಾಡಾ ಟಾಡಾ ಟಾ. ಏಯ್ ನಂದೇ ತೇಲ್ತಿದೆ, ನಂಗೆ ನಾ ಸೈಕದೆ ಅಲ್ಲಿ. ಹೇರ್ ನಾನಾ ನೀನ್ ನಿಂತ್ಕೊಂಬಂದ. ನಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡಕ್ ಇಷ್ಟ. ಹಾ ಹೌದಾ? ಹಾ ಪರವಾಗಿಲ್ವಾ? ಹಾ ದೋಸೆ ಒಳ್ಳೆ ದೋಸೆ ಕಣೋ. ಏನೋ ಇದು ದೋಸೆ ರೆಡಿ ಆಗ್ತಿದೆ. ಮಸಾಲೆ ಏನು ಸುರಿತವ್ರಿ ತುಪ್ಪದ. ಗುರು ಗುರು ಹೋಗ್ರೋ, ಇನ್ನು 10 ಕಿಲೋಮೀಟ್ರ್ ಇದೆ. 10 ಅಲ್ಲ, ಇನ್ನು 5 ಕಿಲೋಮೀಟ್ರ್ ಇದೆ. ಓ ಬೇರೆನೆ ಜಾಗನೇ ಬೇರೆ, ಗ್ರೀನು ಪಾ, ಕಣ್ಣು ಬಿಡೋಕ್ಕಾಗ್ತಿಲ್ಲ ಆ ಥರ ಗ್ರೀನು. ಹಾಂ ತಿರ್ಗ್ಸ್ ಅದು ಪ್ಲಾಂಟೇಶನ್ಗೆ ಹೋಗುತ್ತೆ ಮಚ್ಚ ಇದು.
ಸೈಕ್ ಜಾಗ ಗುರು. ವಾಟರ್ ಕ್ರಾಸಿಂಗ್. ಅಷ್ಟೊಂದು ನೀರಿದೆಯಾ? ಅಷ್ಟೊಂದು ನೀರಿದೆಯೇನೋ ಇದರಲ್ಲಿ? ಹೋಗ್ರು. ರಾಕ್ ಹೆಂಗ ಹೋಗ್ತಾವನೆ. ಏನೋ ಲದ್ದಿ ಅದು. ಹಾ, ಬಂದು ಬಿತ್ತು ಗಾಡಿ, ಬಂದು ಬಿತ್ತು. ನಡಿ 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 ನಡಿ. ಓಕೆ ನೋಡಿ, ಎಂಥ ಜಾಗದಲ್ಲಿ ನಿಲ್ಸಿದ್ವಿ ನೋಡಿ. ಜಾಗ ನೋಡಿ ಇದು. ಇದು ಫುಲ್ ಆಫ್ ರೋಡ್ ಇದೆ. ಇದೇ ಸೈಕ್ ಜಾಗ. ಈ ಲೂಸ್ ಮಣ್ಣಿಲ್ಲಾದರೂ ಏನೋ ಒಂದು ರೇಂಜ್ಗೆ ಹೋಗ್ಬಿಡ್ಬೋದು ಅನ್ಕೋತೀನಿ. ಬಟ್ ಈ ನೈಸ್ ಆಗಿರೋ ಜಾಗ ಇರುತ್ತಲ್ಲ, ಗಟ್ಟಿ ಜಾಗ, ನೈಸ್ ಇರೋ ಜಾಗ, ಇದು ಸ್ವಲ್ಪ ಸೈಕ್ ಜಾಗ ಇದು. ಎಂಥ ಜಾಗ, ಎಂಥ ಮಳೆಗೆ ಒಳ್ಳೆ ಜಾಗ. ಮಳೆಗಂತೂ ನೆಕ್ಸ್ಟ್ ಲೆವೆಲ್ ಜಾಗ ಇದು. ನಾವಿನ್ನ ನಮ್ಮ ಬೆಟ್ಟಕ್ಕೆ ಹೋಗಿಲ್ವಲ್ಲ ಗುರು. ಏಯ್ ಬಂದು ನಂದು ಗಾಡಿ ಅಷ್ಟು ಹೊಂಡಿದೆ ಅಂತ ಗೊತ್ತೇ ಇಲ್ಲ ಗುರು. ಗಾಡಿ ಬಂದು ಬಿದ್ದಿರೋದು ಗುರು, ಗಾಡಿ ಬಂದು ಬಿದ್ದಿರೋದು. ಓಕೆ, ಇದು ನಾವು ಹೋಗ್ಬೇಕಾಗಿದ್ದ ಲೊಕೇಶನ್ ಇದಲ್ಲ, ನಾವು ನೋಡಿರೋದು ಬೇರೆ ಲೊಕೇಶನು. ಸೊ ಅದಕ್ಕಿನ್ನ ಹೋಗ್ಬೇಕಷ್ಟೇ. ಅಬ್ಬ, ಒಳ್ಳೆ ಒಳ್ಳೆ ಮಜಾ ಆಯಿತು ಗುರು ಇವತ್ತಂತೂ. ಸೈಕ್ಕಿದೆ. ಇದೇನಾ? ಗೊತ್ತಾಗ್ತಿಲ್ಲ ನಂಗೂ. ನೋಡ್ಬೇಕಣ್ಣ, ದಾರಿ ಹುಡುಕ್ತಿದ್ದೀವಿ. ಯೂಟ್ಯೂಬ್ ಹೆಸರು ಟಿನ್ಸ್ ಫ್ಯಾಕ್ಟ್ರಿ ಅಂತ. ಹಾಂ, ದಾರಿ ಹುಡುಕ್ತಿದ್ವಿ. ಅಲ್ಲಿ ಆ ಬೆಟ್ಟ ಇದೆಯಲ್ವಲ್ಲಿ ಆ ಕಡೆಗೆ. ಇಲ್ಲಿರೋದು ದಾರಿ. ಹಾಂ ಹಾಂ, ಸ್ವಲ್ಪ ಮುಂದೆ ಹೋದ್ರೆ ಒಂದು ಮೋರಿ ಕಾಣಿಸುತ್ತೆ ಲೆಫ್ಟ್ ಅಲ್ಲಿ. ಹಾಂ, ಹೌದಾ? ಓಕೆ ಓಕೆ, ಮಣ್ ರೋಡಾ? ಹಾಂ ಹಾಂ ಹಾಂ, ಸರಿ ಸರಿ, ಥ್ಯಾಂಕ್ ಯು ಅಣ್ಣ. ಹಾಂ ಅಣ್ಣ, ಅಲ್ಲಿ ಆ ಕಡೆ ಬೆಟ್ಟ ಥರ ಇದೆಯಲ್ವಾ, ಅಲ್ಲಿಗೆ ಹೋಗೋಕ್ಕಾಗುತ್ತಾ? ಹಾಂ, ರೋಡ್ ಇಲ್ವಾ ಅಲ್ಲಿಗೆ? ಫಾರೆಸ್ಟಾ? ಪ್ರೈವೇಟ್ ಅಲ್ವಾ ಅದು? ಹೌದಾ? ಒಳಗಡೆ ಎಂಟ್ರಿ ಕೊಡಲ್ವಾ? ಹೌದಾ? ಹಾಂ 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 ಹಾಂ,
ಹಾಂ ಹಾಂ ಬೆಂಗಳೂರು. ಈ ಕಡೆ ವಿಸಿಟ್. ಹಾಂ ಸುಮ್ಮನೆ ಹಿಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ. ಹಾಂ ನೋಡ್ತೀವಿ, ಅದೇ ಆಗಿಲ್ಲ ಅಂದರೆ ಪುನಃ ಬರ್ತೀವಿ ಅಷ್ಟೇ. ನಡೀರಿ ನಾವು ಮ್ಯಾಪಲ್ಲಿ ನೋಡಿದ ಜಾಗಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಿರೋದು. ಒಬ್ರು ನೋಡಿದ್ರೆ ಫಾರೆಸ್ಟ್ ಅಂತ ಅಂತಿದ್ದಾರೆ, ಬಟ್ ನಮ್ಗೆ ಫಾರೆಸ್ಟ್ ನುಗ್ಗೋದು ಹೊಸ ವಿಷಯ ಏನಲ್ಲ. ಸುಮಾರು ಕಡೆ ಹೋಗಿದ್ದೀವಿ, ಆ ಥರ ಫಾರೆಸ್ಟ್ ಅಲ್ಲ, ಹಿಂಗೆ ಗಾಡಿ ಓಡಿಸ್ಕೊಂಡು ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಬೇರೆ ಎಕ್ಸ್ಪ್ಲೋರ್ ಮಾಡೋಕ್ಕಲ್ಲ. ನೋಡಿ ಬ್ಯಾಂಗ್ಳೂರದ್ದು 50-60 ಕಿಲೋಮೀಟ್ರ್ ಸರೌಂಡಿಂಗ್ ಎಷ್ಟು ಚಂದ ಇದೆ ನೋಡಿ. ಏನು ಪಾಪ, ನೇಚರ್ ಗಾಡೆಸ್ ಈಸ್ ಗ್ರೇಟ್. ಓ ಇದು ಈ ಥರ ಕಾಡಾ? ಇದು ಪೊದೆ ಕಾಡು ಕಾಣಲ್ಲ. ಸೈಕ್ ಜಾಗ ಗುರು. ಓ ಯಾವುದೋ ಇದು ಜಾಗ, ಭಯ ಆಗ್ತಿದೆ ನಂಗೆ ಭಯ ಆಗ್ತಿದೆ. ಸಕ್ಕತ್ತಿದೆ. ನಂಗೆ ಇವಾಗ ಮೀಟರ್ ಆಫ್ ಆಗ್ತಿದೆ, ನೀನು ಹೇಳಿದ್ಮೇಲೆ. ಇಷ್ಟೇ, ಒಂದೇ ಬೈಟ್ ಹಿಂಗೆ ಹಾಕ್ಬಿಟ್ಟು ತೆಗೆದ್ಬಿಟ್ರೆ ತೊಡೆ ಮಾಂಸ. ಇಷ್ಟು ತೊಡೆ ಮಾಂಸ ಹಿಂಗೆ ಬಂದ್ಬಿಡುತ್ತೆ. ಚಿರತೆಗಳಿದೆ ಅಂತ ಹೇಳಿದ್ಮೇಲೆ ಒಂಚೂರು ಮೀಟ್ರ್ ಆಫ್ ಬರು, ಇಲ್ಲ ಅಂದಿದ್ರೆ ಹ್ಞೂ ಅಲ್ವಾ, ಬೆಟ್ಟ ಅನ್ಕೊಂಡು. ಇದು ಬೆಟ್ಟ ಅಲ್ಲ ಮಚ್ಚ, ಕಾಡೇ ಇದು. ಶೇ ನೆಮ್ಮದಿ ಆಯ್ತು ಅನ್ಕೋ. ನೆಕ್ಸ್ಟ್ ಲೆವೆಲ್ ಜಾಗ ಗುರು.